ನಮಸ್ಕಾರ. ಸಮಯ ಬೆಳಿಗ್ಗೆ 9 ಗಂಟೆಯ ಸಮೀಪ ಆಗುತ್ತಿತ್ತು. ಅವಸರವಾಗಿ ಆಫೀಸ್ಗೆ ಹೋಗಲೆಂದೇ ತಯಾರಾಗುತ್ತಿದ್ದೆ. ಅಷ್ಟರಲ್ಲಿ ಆಗಲೇ ಮೊಬೈಲ್ ರಿಂಗ್ ಅನಿಸಿತು. ಅವಸರದ ಸಮಯದಲ್ಲಿ ಇದೊಂದು ಕಡಿಮೆಯಾಗಿತ್ತು ಎಂದುಕೊಳ್ಳುತ್ತಲೇ ಹೋಗಿ ಮೊಬೈಲ್ ಎತ್ತಿಕೊಂಡೆ. ನೋಡಿದ್ರೆ ಅಣ್ಣ ಫೋನ್ ಮಾಡಿದ್ದ. ಈ ಸಮಯದಲ್ಲಿ ಬೇರೆ ಯಾರೋ ಫೋನ್ ಮಾಡಿದ್ರೆ ಆಫೀಸ್ಗೆ ನಿಧಾನವಾಗಿ ಹೋದ್ಮೇಲೆ ಮಾತನಾಡುತ್ತಿದ್ದೆ. ಆದರೆ ಫೋನ್ ಕರೆ ಬಂದಿದ್ದು ಅಣ್ಣನಿಂದ. ಹಾಗೆ ಕರೆ ಸ್ವೀಕರಿಸಿ ಹಲೋ ಎಂದೆ. ಅತ್ತ ಕಡೆಯಿಂದ ಅಣ್ಣ ಅಳುತ್ತಲೇ ಮಾತನಾಡಿದ. ಶ್ರೀಕಾಂತ್, ಅಪ್ಪ ಅಪ್ಪ ತೀರಿ ಹೋದ್ರು ಎಂದು ಅಳುತ್ತಲೇ ಹೇಳಿದ. ಯಾವಾಗ? ನಾನು ಪ್ರಶ್ನಿಸಿದೆ. ಹಾಗೆ ಪ್ರಶ್ನಿಸುವಾಗ ನನ್ನ ಮಾತಿನಲ್ಲಿ ಉದ್ವೇಗವಾಗಲಿ, ನೋವಾಗಲಿ, ಅಳುವಾಗಲಿ, ಆತಂಕವಾಗಲಿ ಹೀಗೆ ಯಾವುದೂ ಇರಲಿಲ್ಲ. ಹೀಗೆ ಸ್ವಲ್ಪ ಹೊತ್ತಿನ ಮುಂಚೆ ನಿನ್ನೆಯಿಂದಲೇ ಆತನ ಸ್ಥಿತಿ ಬದಲಾಗಿತ್ತು. ಒಂದಿಷ್ಟು ಎಳನೀರು ಕೂಡ ಕುಡಿಯಲಿಲ್ಲ. ಮನೆಯಲ್ಲಿಯೇ ಸಲೈನ್ ಹಚ್ಚುವ ಏರ್ಪಾಡು ಮಾಡಿಸಿದ್ದೆ. ಡಾಕ್ಟರ್ ಅಗತ್ಯವಿಲ್ಲವೆಂದರು. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಣ್ಣನಿಗೆ ಮುಂದೆ ಮಾತನಾಡಲು ಆಗಲಿಲ್ಲ. ಸರಿ, ನಾನೀಗಲೇ ಬರ್ತಿದ್ದೇನೆ ಎಂದಷ್ಟೇ ಹೇಳಿದೆ. ಆಯಿತು ಎಂದು ಹೇಳಿದವನೇ ಆಫೀಸ್ಗೆ ರಜೆ ಹೇಳಿ ಹೆಂಡತಿಗೂ ವಿಷಯ ತಿಳಿಸಿ ಊರಿನತ್ತ ಹೋಗಲು ಒಂದು ಕಾರಿಗೆ ವ್ಯವಸ್ಥೆ ಮಾಡಿದೆ. ಕಾರಿನಲ್ಲಿ ಹೋಗುವಾಗಲೇ ದಾರಿಗುಂಟ ಯಾರ್ಯಾರು ಸಂಬಂಧಿಕರಿಗೆ ತಿಳಿಸಬೇಕೋ ಅವರಿಗೆಲ್ಲ ತಿಳಿಸತೊಡಗಿದೆ. ಅಮ್ಮ ಅಪ್ಪರಿಗೆ ನಾನು, ಅಣ್ಣ ಇಬ್ಬರು ಗಂಡು ಮಕ್ಕಳು, ಜೊತೆಗೆ ಇಬ್ಬರು ಹೆಣ್ಣು ಮಕ್ಕಳು. ಅಕ್ಕ ತಂಗಿಯರಿಬ್ಬರು ಗಂಡನ ಮನೆಯಲ್ಲಿ ಚೆನ್ನಾಗಿಯೇ ಇದ್ರು. ನಮ್ಮದು ಆರ್ಥಿಕವಾಗಿ ಅಷ್ಟೊಂದು ಸುಸ್ಥಿತಿಯಲ್ಲಿ ಇಲ್ಲದ ಮಧ್ಯಮ ವರ್ಗದ ಜೀವನ. ಅಪ್ಪನ ದುಡಿಮೆ ಒಂದರಲ್ಲಿಯೇ 4 ಜನ ಮಕ್ಕಳ ಜೀವನ ನಡೆಯುತ್ತಿದ್ದುದರಿಂದ ಹೆಚ್ಚೇನು ಆಡಂಬರವೇನು ನಮ್ಮಲ್ಲಿರಲಿಲ್ಲ. ಏಕೆಂದರೆ ದುಡಿದದ್ದು ಹೊಟ್ಟೆ ಬಟ್ಟೆಗೆ ಸಾಕಾಗ್ತಿತ್ತು. ಅಣ್ಣ ಎಲ್ಲರಿಗಿಂತ ಹಿರಿಯವನಾಗಿದ್ದುದರಿಂದ ಊರಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಪಕ್ಕದೂರಿನಲ್ಲಿ ಪ್ರೌಢಶಾಲೆ ಶಿಕ್ಷಣ ಮುಗಿಸಿ ಅಪ್ಪನ ಜೊತೆಯಲ್ಲಿ ಕೃಷಿ ಚಟುವಟಿಕೆಗೆ ಸಹಾಯಕನಾಗಿ ನಿಂತ. ಹೆಣ್ಣು ಮಕ್ಕಳಿಗೂ ಪ್ರಾಥಮಿಕ ಶಿಕ್ಷಣ ಮುಗಿಸುತ್ತಲೇ ಅಮ್ಮ ಹೊಲದ ಮತ್ತು ಮನೆಯ ಎಲ್ಲ ಕೆಲಸಗಳನ್ನು ಕಲಿಸತೊಡಗಿದಳು. ಒಳ್ಳೆಯ ಸಂಬಂಧ ಕಂಡ ಕೂಡಲೇ ಮದುವೆ ಕೂಡ ಮಾಡಿಬಿಟ್ಟರು. ನಾವು ಕಿರಿಯ ಮಗನೆಂಬ ಮಮಕಾರವು ಮುಂದುವರೆದು ಓದುತ್ತಿರುವ ಈ ಜಗದ ಬದಲಾವಣೆಯನ್ನು ಅಪ್ಪ ಅರ್ಥ ಮಾಡಿಕೊಂಡನೋ ಅಥವಾ ಮುಂದೆ ನಾನೇನು ಓದಬೇಕು ಎಂದು ಹಠ ಮಾಡಿದ ನನ್ನ ಮಾತಿಗೆ ಕಟ್ಟು ಬಿದ್ದನು. ಒಟ್ಟಿನಲ್ಲಿ ನನ್ನನ್ನು ಮುಂದೆ ಓದಲು ಕಾಲೇಜ್ಗೆ ಕಳಿಸಿದ. ಆ ಸಮಯದಲ್ಲಿ ನನಗೂ ಏನಾದರೂ ಸಾಧಿಸಬೇಕೆಂಬ ಛಲವಿತ್ತು. ಚೆನ್ನಾಗಿ ಓದಿದೆ. ಡಿಗ್ರಿ ಮುಗಿಯಿತು. ಸರ್ಕಾರದಿಂದ ನಡೆಸುವ ಪರೀಕ್ಷೆ ಬರೆದೆ. ಕಂದಾಯ ಇಲಾಖೆಯಲ್ಲಿ ಮ್ಯಾನೇಜರ್ ಹುದ್ದೆ ಸಿಕ್ಕಿತ್ತು. ಮನೆಗೆ ಬಂದು ಹೇಳಿದಾಗ ಅಪ್ಪನ ಕಂಗಳಲ್ಲಿ ಹೊಳಪು ಮೂಡಿತು. ನೀನೊಬ್ಬನಾದರೂ ಅದೇ ಕೃಷಿ ನೆಚ್ಚಿಕೊಳ್ಳದೆ ಸರ್ಕಾರಿ ನೌಕರಿ ಪಡೆದೆಯಲ್ಲ, ಅಷ್ಟು ಸಾಕು ಬಿಡು ಎಂದು ನನ್ನ ಸಾಧನೆ ನೆನಪಿಸಿಕೊಂಡಾಗ ಒಮ್ಮೊಮ್ಮೆ ಹೇಳುತ್ತಿದ್ದ. ನನಗಿಂತಲೂ ಅಪ್ಪನೇ ಹೆಚ್ಚು ಸಂತಸ ಪಡುತ್ತಿದ್ದ. ಮನೆ ಹಾಗೂ ಹೊಲದ ಕೆಲಸಗಳಲ್ಲಿ ಅಮ್ಮನಿಗೆ ನೆರವಾಗುತ್ತಿದ್ದ ಅಕ್ಕ ತಂಗಿಯರು ಯಾವಾಗ ಮದುವೆ ಮಾಡಿಕೊಂಡು ಗಂಡನ ಮನೆ ಸೇರಿದರು ಅಂದಿನಿಂದ ಅಮ್ಮನಿಗೆ ಕೆಲಸದ ಹೊರೆ ಜಾಸ್ತಿ ಆಯಿತು. ವಯಸ್ಸಾಗುತ್ತಿದ್ದಂತೆ ಮೊದಲಿನ ಹಾಗೆ ಕೆಲಸ ನಿಭಾಯಿಸಲು ಆಗುತ್ತಿರಲಿಲ್ಲ. ಕೆಲಸದ ಒತ್ತಡದಲ್ಲಿ ಸರಿಯಾಗಿ ಊಟ ಮಾಡದೆ, ಆರೋಗ್ಯದ ಕಡೆಗೂ ಗಮನ ಕೊಡದೆ ಆಗಾಗ ಅನಾರೋಗ್ಯದಿಂದ ಮಲಗಿಬಿಡುತ್ತಿದ್ದಳು. ಇದನ್ನೆಲ್ಲ ಮನಗಂಡ ಅಪ್ಪ ಹಿರಿಯವನ ಮದುವೆ ಮಾಡಿಬಿಟ್ಟರೆ ಬರುವ ಸೊಸೆ ಮನೆತನದ ಜವಾಬ್ದಾರಿಯೆಲ್ಲ ತೆಗೆದುಕೊಂಡು ಅಮ್ಮ ತುಸು ನೆಮ್ಮದಿಯಿಂದ ಇರಬಹುದು ಎಂದು ಭಾವಿಸಿ ಅಣ್ಣನಿಗಾಗಿ ವಧು ಹುಡುಕಲು ಪ್ರಾರಂಭಿಸಿದರು. ಹಿರಿಮಗ ಮತ್ತು ಕಿರಿಮಗ ಹೀಗೆ ಪ್ರತ್ಯೇಕವಾಗಿ 2 ಬಾರಿ ಮದುವೆ ಮಾಡುವುದಕ್ಕಿಂತ ಇಬ್ಬರದು ಒಟ್ಟಿಗೆ ಮದುವೆ ಮಾಡಿಬಿಟ್ರೆ ಒಂದೇ ಖರ್ಚಿನಲ್ಲೇ ಇಬ್ಬರ ಮದುವೆ ನಡೆದು ಹೋಗುತ್ತದೆ. ಅಲ್ಲದೆ ಕಿರಿಯ ಮಗನನ್ನು ಬಿಟ್ಟು ಮದುವೆ ಮಾಡಬಾರದೆಂಬ ಪದ್ಧತಿ ಪಾಲಿಸಿದಂತಾಗುತ್ತದೆ. ಜೊತೆಗೆ ಕಿರಿಯವನು ಈಗ ತೀರಾ ಚಿಕ್ಕವನಲ್ಲ, ಹೇಗೋ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಇಬ್ಬರಿಗೂ ಮದುವೆ ಮಾಡೋಣ ಎಂದಳು ಅಮ್ಮ. ಅಮ್ಮನ ಮಾತು ಅಪ್ಪನಿಗೆ ಆ ಸಮಯದಲ್ಲಿ ಸರಿ ಎನಿಸಿತು. ಅವರಿಬ್ಬರು ಸೇರಿ ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಂಡರು. ಅಂದುಕೊಂಡಂತೆ ಅಣ್ಣನ ಜೊತೆಗೆ ನನ್ನ ಮದುವೆಯು ನಡೆದು ಹೋಯಿತು. ಸೊಸೆಯಾಗಿ ಬಂದ ಇಬ್ಬರು ಹೆಣ್ಣು ಮಕ್ಕಳು ಅಪ್ಪ ಅಮ್ಮರಿಗೆ ವಿಧೇಯರಾಗಿ ಅವರು ಹೇಳಿದಂತೆ ಕೇಳುತ್ತಾ ತಮಗೆ ಗೊತ್ತಾಗದಿದ್ದಾಗ ಅಮ್ಮನ ಸಲಹೆ ಪಡೆದುಕೊಂಡು ಮನೆತನವನ್ನು ನಿಭಾಯಿಸಿಕೊಂಡು ಹೋಗಲು ಪ್ರಾರಂಭಿಸಿದರು. ಆಗ ಅಮ್ಮನಿಗೆ ಒಂದಷ್ಟು ಕೆಲಸ ಹಗುರವಾಯಿತಾದರೂ ಮೊದಲಿನಿಂದ ಚಟುವಟಿಕೆಯಲ್ಲಿದ್ದವಳು ತನಗೆ ಸಾಧ್ಯವಾದ ಕೆಲಸಗಳನ್ನು ಮಾಡುತ್ತಾ ಸೊಸೆಯರಿಗೆ ಸಹಾಯ ಮಾಡುತ್ತಿದ್ದಳು. ನಾನು ಕೆಲಸ ಮಾಡುವ ಆಫೀಸ್ ನಮ್ಮೂರಿನಿಂದ ತುಂಬ ದೂರದಲ್ಲಿ ಇದ್ದುದರಿಂದ
ದಿನಾಲು ಊರಿಗೆ ಬಂದು ಹೋಗಲು ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ಅಲ್ಲೇ ಇದ್ದುಕೊಂಡು ವಾರಕ್ಕೊಂದು ಬಾರಿ ರಜಾ ದಿನಗಳಲ್ಲಿ ಹೀಗೆ ಊರಿಗೆ ಬಂದು ಹೋಗುತ್ತಿದ್ದೆ. ಹೀಗೆ 3-4 ತಿಂಗಳುಗಳು ಕಳೆದವು. ಒಂದು ಬಾರಿ ಅಮ್ಮ, ನೋಡಪ್ಪ, ಹೆಂಡತಿ ಇದ್ದರೂ ಇಲ್ಲದ ಹಂಗ ಅಲ್ಲಿ ಹೊರಗೆಲ್ಲ ಊಟ ಮಾಡೋದು, ಓಡಾಡೋದು ಇವೆಲ್ಲ ಏನೂ ಬೇಡ. ಅಲ್ಲೇ ಒಂದು ಮನೆ ನೋಡಿಕೊ, ಹೆಂಡತಿಯನ್ನು ಜೊತೆಗೆ ಕರೆದುಕೊಂಡು ಹೋಗು. ಅಗತ್ಯದ ಸಂದರ್ಭಗಳಲ್ಲಿ ಊರಿಗೆ ಬರುವೀರಂತೆ. ಹೆಂಡತಿನ ಇಲ್ಲಿ ಬಿಟ್ಟು ನೀನು ಅಲ್ಲಿರುವುದರಲ್ಲಿ ಏನಿದೆ ಸುಖ? ಇಲ್ಲಿ ನಾವು ಹೇಗೋ ನೋಡಿಕೊಂಡು ಹೋಗ್ತೀವಿ ಎಂದಳು. ಈ ವಿಷಯವನ್ನು ನಾನೇ ಅಪ್ಪ ಅಮ್ಮನಲ್ಲಿ ಪ್ರಸ್ತಾಪಿಸಬೇಕು ಎಂದುಕೊಂಡಿದ್ದ ನನಗೆ ಅಮ್ಮನೇ ಈ ರೀತಿಯ ಸಲಹೆ ಕೊಟ್ಟಿದ್ದು ಒಳಗೊಳಗೆ ಖುಷಿ ಕೊಟ್ಟಿತ್ತು. ಒಂದು ವಾರದಲ್ಲಿ ಬಾಡಿಗೆ ಮನೆ ಹುಡುಕಿದೆ. ಮನೆಯಲ್ಲಿ ತಿಳಿಸಿ ಮುಂದಿನ 2 ವಾರಗಳಲ್ಲಿ ಹೆಂಡತಿಯೊಂದಿಗೆ ಸಿಟಿಗೆ ಬಂದೆ. ನಾನು ಸಿಟಿಯಲ್ಲಿದ್ದರೂ ರಜಾ ದಿನಗಳಲ್ಲಿ ಬೆಳಿಗ್ಗೆ ಊರಿಗೆ ಬಂದರೆ ಹೆಂಡತಿ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಎಂದು ಹೇಳಿ ಸಾಯಂಕಾಲವೇ ಹೊರಟು ಬಿಡುತ್ತಿದ್ದೆ. ಹೀಗೆ 1-6 ತಿಂಗಳು ಕಳೆಯಿತು. ತಿಂಗಳಲ್ಲಿ ಪ್ರತಿ ವಾರವೂ ಹೋಗೋದ್ರಲ್ಲಿ ಏನೂ ಅರ್ಥವಿದೆ? ಅಗತ್ಯವಿದ್ದರೆ ಹೋದರಾಯಿತು ಎಂದುಕೊಂಡು ಒಂದೊಂದು ವಾರ ತಪ್ಪಿಸತೊಡಗಿದೆ. ಬರದಿರುವುದಕ್ಕೆ ಕಾರಣ ಕೊಡುತ್ತಿದ್ದೆ. ಕೆಲವೊಮ್ಮೆ ಕಾರಣಗಳನ್ನು ನಾನೇ ಸೃಷ್ಟಿಸುತ್ತಿದ್ದೆ. ಇಷ್ಟರಲ್ಲಾಗಲೇ ಅಮ್ಮ, ಅಪ್ಪ, ಅಣ್ಣ, ಅತ್ತಿಗೆ ಎಲ್ಲರೂ 1-2 ಬಾರಿ ಸಿಟಿಗೆ ಬಂದು ಮನೆಯಲ್ಲಿ 1-2 ದಿನ ಇದ್ದು ಹೋಗಿದ್ದರು. ಅಮ್ಮನಿಗೆ ಕೆಲಸ ಅಗರವೇನೋ ಆಯಿತು. ಆದರೂ ಆರೋಗ್ಯ ಸುಧಾರಿಸಲಿಲ್ಲ. ದಿನದಿಂದ ದಿನಕ್ಕೆ ಕೃಷ ಕಾಯಲಾಗತೊಡಗಿದಳು. ಡಾಕ್ಟರಿಗೆ ತೋರಿಸಿದರೆ ಆಗಿನ ಸಂದರ್ಭದಲ್ಲಿ ಉಪಚಾರ ಮಾಡಿ ಕಳಿಸ್ತಿದ್ದರು. ನಾನು ಆಗಾಗ ವಿಚಾರಿಸೋದು, ಆಸ್ಪತ್ರೆ ಖರ್ಚಿಗೆ ಹಣ ಕೊಟ್ಟು ಬರುವುದು ಮಾಡುತ್ತಿದ್ದೆ. ಮುಂದಿನ 2 ತಿಂಗಳಷ್ಟೇ ಅಮ್ಮ ತನ್ನ ಜೀವನವನ್ನು ಮುಗಿಸಿಬಿಟ್ಟಳು. ಯಾವಾಗ ಅಪ್ಪನ ಸಂಧ್ಯಾ ಸಮಯದಲ್ಲಿ ಅಮ್ಮ ನಿಲ್ಲವಾಯಿತೋ ಆಗಿನಿಂದ ಅಪ್ಪನ ದಿನಚರಿಯಲ್ಲಿ ಬದಲಾವಣೆ ಆಗತೊಡಗಿತು. ಬಹುತೇಕ ಅಪ್ಪ ಅಂತರ್ಮುಖಿಯಾದ. ತನಗೆ ಸಾಧ್ಯವಾಗದಿದ್ದರೂ ಹೆಚ್ಚು ಹೊತ್ತು ಹೊಲದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳತೊಡಗಿದ. ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಮನದಲ್ಲಿ ಖಿನ್ನತೆ ಮೂಡತೊಡಗಿತ್ತು. ಒಂಟಿ ಜೀವನ ಕಾಡತೊಡಗಿತು. ಆಸ್ಪತ್ರೆಗೆ ಕರೆದೊಯ್ದರೆ ದೇಹಕ್ಕೆ ಔಷಧಿ ಕೊಡುತ್ತಿದ್ದರು. ಮನಸ್ಸಿಗೆ ಆದ ಕಾಯಿಲೆಗೆ ಔಷಧಿಯೇ ಇಲ್ಲವಾಗಿತ್ತು. ಅಣ್ಣನ ಜೊತೆ ಮಾತನಾಡುತ್ತಾ ಅಪ್ಪನ ಆರೋಗ್ಯದ ಬಗ್ಗೆ ವಿಚಾರಿಸ್ತಿದ್ದೆ. ಔಷಧಿಯ ಖರ್ಚಿಗೆ ಬೇಕಾದರೆ ಹಣ ಕೇಳು, ಕಳಿಸ್ತೇನೆ ಎಂದು ಹೇಳುತ್ತಿದ್ದೆ. ಯಾವಾಗಲಾದರೂ ಊರಿಗೆ ಹೋದರೆ ನನ್ನನ್ನು ಕಂಡ ಕೂಡಲೇ ಅಪ್ಪ ಗೆಲುವು ಆಗುತ್ತಿದ್ದ. ನನ್ನ ಕ್ಷೇಮ ಸಮಾಚಾರ ವಿಚಾರಿಸುತ್ತಿದ್ದ. ಹೆಂಡತಿ ಮಕ್ಕಳ ಆರೋಗ್ಯದ ಬಗ್ಗೆ ಕೇಳಿ ತಿಳಿದುಕೊಳ್ಳುತ್ತಿದ್ದ. ಹುಡುಗರನ್ನು ಕರೆದುಕೊಂಡು ಬರಬೇಕಲ್ವಾ, ಬಹಳ ದಿನಗಳಾಯಿತು ನೋಡದೆ ಎಂದು ಹುಸಿ ಬೇಜಾರನ್ನು ತೋರಿಸ್ತಿದ್ದ. ಏನಾದರೂ ನೆಪ ಹೇಳಿ ಹೊಳದ ಕಡೆ ಕರೆದುಕೊಂಡು ಹೋಗುತ್ತಿದ್ದೆ. ಅಲ್ಲಿ ಮುಗ್ಧ ಮಗುವಿನಂತೆ ಏನೇನೋ ಮಾತನಾಡುತ್ತಿದ್ದ. ನನಗೆ ನೋವಾಗ್ತದೆ ಅಂತಲೋ ಅಥವಾ ಉದ್ದೇಶಪೂರ್ವಕವಾಗಿ ಅಮ್ಮನ ಸಾವಿನ ಬಗ್ಗೆಯಾಗಲಿ ಜೀವಂತವಾದಾಗಿನ ಆಕೆಯ ಒಳ್ಳೆಯ ಗುಣಗಳನ್ನಾಗಲಿ ಮಾತನಾಡುವ ಪ್ರಯತ್ನ ಮಾಡುತ್ತಿರಲಿಲ್ಲ. ಆದರೆ ಅಮ್ಮನಿಲ್ಲದಕ್ಕೆ ಆತ ಖಿನ್ನತೆಗೆ ಹೋಗಿರೋದು ಸಹಜವಾಗಿ ಎಲ್ಲರಿಗೂ ಗೊತ್ತಿತ್ತು. ನಮ್ಮ ಮುಂದಿನ ಜೀವನ ವಿಧಾನ, ಮಕ್ಕಳನ್ನು ಬೆಳೆಸುವ ಪರಿ, ಗಂಡ ಹೆಂಡತಿ ಜಗಳ, ಕಾಯದೆ ಅನೋನ್ಯವಾಗಿರುವ ರೀತಿ ಎಲ್ಲವನ್ನೂ ತಿಳಿಸಿ ಹೇಳುತ್ತಿದ್ದ. ತುಂಬ ಹೊತ್ತು ಏನಾದರೂ ಹರಟುತ್ತಲೇ ಇರುತ್ತಿದ್ದ. ಅಪ್ಪ ಈ ರೀತಿ ಕ್ರಿಯಾಶೀಲನಾಗಿರುವುದನ್ನು ಕಂಡು ಅನೇಕರು ಕಿರಿಯ ಮಗನ ಮೇಲೆ ಪ್ರೀತಿ ಜಾಸ್ತಿ, ಹಾಗಾಗಿ ಆತ ಬಂದಾಗ ಚಿಕ್ಕ ಮಕ್ಕಳಂತೆ ಗೆಲುವಾಗಿ ಬಿಡ್ತಾನೆ. ಹಿರಿಮಗನ ಸಂಗಡ ಇದ್ದಾಗಂತೂ ಯಾರ ಜೊತೆಗೂ ಮಾತನಾಡೋದಿಲ್ಲ. ಹೆಂಡತಿ ಅಗಲಿಕೆಯ ನೋವನ್ನು ಮರೆಯಬೇಕು ಅಂದರೆ 1 ತಿಂಗಳು ಅಪ್ಪನನ್ನು ಜೊತೆಗೆ ಕರೆದುಕೊಂಡು ಹೋಗು. ಹೊಸ ಪರಿಸರದಿಂದಾಗಿ ಯಥಾಸ್ಥಿತಿಗೆ ಬಂದರೂ ಬರಬಹುದು ಎಂದು ಹೇಳುತ್ತಿದ್ದರು. ಅವರುಗಳೇನೋ ತಮಗೆ ತೋಚಿದ್ದನ್ನು ಹೇಳಿಬಿಡುತ್ತಿದ್ದರು. ಆದರೆ ಅದು ನನಗೆ ಇರಿಸಿ ಮುರುಸನ್ನು ಉಂಟು ಮಾಡುತ್ತಿತ್ತು. ನಾನು ಬೆಳಿಗ್ಗೆ ಆಫೀಸ್ಗೆ ಎಂದು ಹೊರಟು ಹೋದರೆ ಮತ್ತೆ ಬರೋದು ಸಾಯಂಕಾಲವೇ. ಮಕ್ಕಳು ಕೂಡ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಾರೆ. ಇನ್ನು ಹೆಂಡತಿ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಬೆಳೆದು ಬಂದವಳು. ಹಾಗಾಗಿ ಅವಳ ಸ್ನೇಹಿತರು ಮನೆಗೆ ಬರುವುದುಂಟು. ಅವರೆಲ್ಲ ಸಮಾಜದಲ್ಲಿ ತುಂಬ ಮುಂದುವರಿದವರು. ಅಂಥ ಸಂದರ್ಭದಲ್ಲಿ ಅಪ್ಪ ಅಲ್ಲಿದ್ದರೆ ಹೆಂಡತಿಗೆ ಮುಜುಗರವಾಗಬಹುದು. ಅಪ್ಪನ ಜೀವನ ಕ್ರಮ, ಆಹಾರ ಪದ್ಧತಿ, ದಿನಚರಿ, ಹುಡುಗೆ, ಕುತೂಹಲಕಾರಿ ಮನೋಭಾವನೆ ಮುಂತಾದವುಗಳು ಮನೆಗೆ ಬಂದವರ ಸ್ಥಿತಿಗತಿಗಳಿಗೆ ಸರಿಹೊಂದಲಾರನೇನು. ಅಮ್ಮ ತೀರಿಕೊಂಡ ಕೆಲವೇ ದಿನಗಳಲ್ಲಿ ಹೆಂಡತಿ ಬಳಿ ವಾತಾವರಣ ಬದಲಿಯಂತಾಗಿದೆ. ಕೆಲವು ದಿನಗಳು ಹೊಂದಿಕೊಳ್ಳುವವರೆಗೆ ಅಪ್ಪನನ್ನು
ಸ್ವಲ್ಪ ದಿನಗಳ ಮಟ್ಟಿಗೆ ಕರೆದುಕೊಂಡು ಬರೋಣವೇನು ಎಂದು ಕೇಳಿದೆ. ಅದಕ್ಕವಳು, ನೀವು ಹಾಗೇನಾದರೂ ಮಾಡಿಬಿಟ್ಟಿರಿ, ಮತ್ತೆ ಅವರು ಹೊಲ ಮನೆಯಲ್ಲಿ ಕೆಲಸ ಮಾಡಿದವರು, ಅವರಿಗೆ ಹೊತ್ತು ಕಳೆಯುವುದು ಕಷ್ಟವಾಗುತ್ತದೆ. ಇಲ್ಲಿ ಅವರಿಗೆ ಪರಿಚಯದವರು ಯಾರಿದ್ದಾರೆ? ಎಲ್ಲಿಗೆ ಹೋಗ್ತಾರೆ? ಅವರಿಗೆ ಸರಿ ಹೊಂದುವ ಜಾಗದಲ್ಲಿ ಅವರು ಇರಬೇಕು ಎಂದು ಹೆಂಡತಿ ತನಗೆ ಬೇರೊಂದು ರೀತಿಯಲ್ಲಿ ಬೇಡವೆಂದು ಹೇಳಿದಳು. ಆದರೆ ಅಂದು ಅವಳ ಮಾತು ಸರಿ ಎನಿಸತೊಡಗಿತು. ಹಾಗಾಗಿ ಊರಲ್ಲಿ ಯಾರಾದರೂ ನನ್ನ ಎದುರಿನಲ್ಲಿ, ಸಣ್ಣ ಮಗನ ಹತ್ತಿರ ಒಂದೆರಡು ದಿನ ಹೋಗಿದ್ದು ಬಾ, ಮೊಮ್ಮಕ್ಕಳ ಜೊತೆ ಕಾಲ ಕಳೆದರೆ ಮನಸ್ಸು ಕೂಡ ಹಗುರವಾಗುತ್ತದೆ, ನೀನು ಬಂದಿರೋದು ನೋಡಿ ಮಗ ಸೊಸೆಗೂ ಖುಷಿಯಾಗುತ್ತದೆ ಎಂದು ಅಪ್ಪನ ಎದುರು ಹೇಳಿದಾಗ ಅಪ್ಪ ನನ್ನ ಮುಖ ನೋಡುತ್ತಿದ್ದ. ನಾನು ಕೂಡಲೇ ಮಾತಿನ ಮಧ್ಯೆ, ಬರ್ತೀಯನಪ್ಪ, ಬರಬಹುದಾಗಿತ್ತೇನೋ, ಆದರೆ ಅಲ್ಲಿಗೆ ಬಂದರೆ ನಿಮಗೆ ಸಮಯ ಕಳೆಯುವುದು ಕಷ್ಟ. ಹೊಸ ಊರು, ಹೊಸ ಜನ, ಹೊಸ ಪರಿಚಯ, ಹೊಸ ಪರಿಸರ, ಅಪ್ಪನಿಗೆ ಸರಿ ಹೊಂದಬೇಕಲ್ಲ ಎಂದು ಆತನಿಗಿಂತ ಮೊದಲೇ ನಾನು ಉತ್ತರಿಸಿ ಬಿಡುತ್ತಿದ್ದೆ. ಅದನ್ನು ಕೇಳಿದ ಅಪ್ಪ, ಇರಲಿ ಬಿಡಪ್ಪ, ನಾನಿಲ್ಲೇ ಚೆನ್ನಾಗಿದ್ದೇನೆ ಎನ್ನುತ್ತಿದ್ದ. ಅಲ್ಲಿದ್ದವರು, ನೀವು ಹೊಸದಾಗಿ ಈ ಊರಿಗೆ ಹೋದಾಗ ನಿಮಗೆಲ್ಲ ಸರಿ ಹೋಗಿತ್ತಾ? ಇಲ್ವಲ್ಲ, ಕೆಲವು ದಿನಗಳಲ್ಲಿ ನೀವು ಆ ವಾತಾವರಣಕ್ಕೆ ಹೊಂದಿಕೊಂಡಂತೆ ನಿಮ್ಮ ತಂದೆಯೂ ಹೊಂದಿಕೊಳ್ತಾರೆ ಬಿಡಿ ಎಂದು ಸಲಹೆ ಕೊಡುತ್ತಿದ್ದರು. ಮುಂದೆ ನಾನು ಮಾತು ಮುಂದುವರಿಸ್ತಿರಲಿಲ್ಲ. ಅಪ್ಪನೂ ಮೌನ. ನಡುವೆ ಇದ್ದವರು ಮೌನ ವಹಿಸಿ ಮಾತು ಮುಗಿದು ಹೋಗುತ್ತಿತ್ತು. ಸಣ್ಣ ಮಗನ ಹತ್ತಿರ ಹೋಗಿ 4-6 ದಿನ ಇದ್ದು ಬಾ ಎಂದು ಯಾರಾದರೂ ಹೇಳಿದಾಗ ಅಪ್ಪ ಆಸೆಯಿಂದ ನನ್ನ ನೋಡುತ್ತಿದ್ದ. ನನಗೇನೋ ಕರೆದುಕೊಂಡು ಹೋಗಬೇಕೆಂಬ ಆಸೆ ಇತ್ತು. ಮಕ್ಕಳು ಕೂಡ ತಾತನ ಸಂಗಡ ಸಮಯ ಕಳೆಯಲು ಇಷ್ಟಪಡುತ್ತಿದ್ದರು. ಆದರೆ ಹೆಂಡತಿ ಏನಾದರೂ ಒಂದು ಹೇಳುತ್ತಾ ಕಿರಿಕಿರಿ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಅವಳು ಹೇಳುವ ಮಾತುಗಳು ಅವಳ ಮಟ್ಟಿಗೆ ಸರಿ ಎನಿಸುತ್ತಿದ್ದವು. ಅಲ್ಲಿ ನಿನಗೆ ಸಮಯ ಕಳೆಯಲು ಕಷ್ಟವಾಗುತ್ತದೇನೋ ಎಂದರೆ ಅಪ್ಪ ಸುಮ್ಮನಿದ್ದು ಬಿಡುತ್ತಿದ್ದ. ಆದರೆ ಹೆಂಡತಿ ತಾನು ನಿರ್ಧರಿಸಿದ ವಿಷಯಕ್ಕೆ ಬೇಡವೆಂದರೂ ನಾನೇನಾದರೂ ವಿರೋಧಿಸಿದರೆ ಕುಂತರೂ ನಿಂತರೂ ಆ ಮಾತನ್ನು ಹೇಳುತ್ತಾ ಮನಸ್ಸಿಗೆ ಕಿರಿಕಿರಿ ಮಾಡುತ್ತಿದ್ದಳು. ಅವಳಾಡುವ ಮಾತನ್ನು ಕೇಳುತ್ತಿದ್ದರೆ ಯಾಕಾದರೂ ವಿರೋಧಿಸಿದೇನೋ ಎನ್ನುವ ಹಾಗೆ ಮಾತನಾಡುತ್ತಿದ್ದುದರಿಂದ ಅವಳಂತೆ ನಡೆದು ಬಿಡುತ್ತಿದ್ದೆ. ಈ ನನ್ನ ದೌರ್ಬಲ್ಯಗಳನ್ನು ಮುಚ್ಚಿ ಹಾಕಲು ಅಲ್ಲಿ ಸಮಯ ಕಳೆಯುವುದು ನಿನಗೆ ಕಷ್ಟ ಆಗ್ತದೆ ಅಂತ ಇಲ್ಲದ ಸಬೂಬು ಹೇಳುತ್ತಾ ಬರದಂತೆ ತಡೆದಿದ್ದೆ. ಅಪ್ಪನನ್ನು ನಾನು ಕರೆದುಕೊಂಡು ಬರಬೇಕು, ಕೆಲವು ದಿನಗಳ ಕಾಲ ಇಲ್ಲಿ ಇಟ್ಕೊಳ್ಬೇಕು, ಸಾಧ್ಯವಾದರೆ ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸಿ ಉಪಚರಿಸಿ ಕಳಿಸಬೇಕು, ಅಲ್ಲಿರುವ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ಅಪ್ಪನಿಗೆ ತೋರಿಸಬೇಕು ಎಂದೆಲ್ಲ ಆಸೆಗಳು ನನ್ನ ಮನದಲ್ಲಿ ಮೂಡುತ್ತಿದ್ದವು. ಆದರೆ ಸಾಕಾರಗೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಓದಿದವನು ಮತ್ತು ನೌಕರಿ ಮಾಡುತ್ತಿದ್ದೇನೆ ಎಂಬ ಕಾರಣಕ್ಕೋ, ಮನೆಗೆ ಹಣಕಾಸಿನ ನೆರವನ್ನು ನೀಡಿ ಅವರ ಅಗತ್ಯಗಳಿಗೆ ಸ್ಪಂದಿಸುತ್ತಿದ್ದೇನೋ ಎಂಬ ಅಭಿಮಾನಕ್ಕೋ ಅಥವಾ ನಿಜವಾದ ಗೌರವಕ್ಕೋ ಅಣ್ಣನು ನನ್ನೊಂದಿಗೆ ತುಸು ಭಯದಿಂದಲೇ ಮಾತನಾಡುತ್ತಿದ್ದ. ಹಿರಿಯನಾದರೂ ಅಧಿಕಾರ ಚಲಾಯಿಸಿ ಎಂದು ಮಾತನಾಡಿದವನಲ್ಲ. ನಾನೇನಾದರೂ ಹೇಳಿಬಿಟ್ರೆ ಅದೇ ಅಂತಿಮ ತೀರ್ಮಾನ. ಅಪ್ಪನನ್ನು ಕೆಲವು ದಿನಗಳ ಮಟ್ಟಿಗಾದರೂ ಜೊತೆಗೆ ಕರೆದುಕೊಂಡು ಹೋಗು ಎಂದು ನನ್ನ ಬಳಿ ಹೇಳಲು ಹೆದರುತ್ತಿದ್ದ. ಅಪ್ಪ ನನಗೆ ಭಾರವಾದವನಲ್ಲ ಎಂಬ ಕಿಂಚಿತ್ ಬೇಜಾರು ಅವನಲ್ಲಿ ಇರಲಿಲ್ಲ. ಹಿರಿಯ ಮಗನಾಗಿ ಅಪ್ಪನನ್ನು ನೋಡಿಕೊಳ್ಳಬೇಕಾದದ್ದು ತನ್ನ ಕರ್ತವ್ಯ ಎಂದು ಭಾವಿಸಿದ್ದಾನೆ ವಿನಃ ನಾನೊಬ್ಬನೇ ಏಕೆ ನೋಡಿಕೊಳ್ಳಬೇಕು ಎಂದು ನನ್ನ ಬಳಿ ಪ್ರಶ್ನಿಸಿರಲಿಲ್ಲ. ಬದಲಾಗಿ ಅಪ್ಪ ಸಿಟಿಯಲ್ಲಿ ಕೆಲವು ದಿನಗಳು ಇದ್ದರೆ ಚೇತರಿಸಿಕೊಳ್ಳಬಹುದೇನೋ ಎಂಬ ಆಸೆಯಿಂದ ನಿರೀಕ್ಷಿಸುತ್ತಿದ್ದ. ನಾನು ಕೊಡುತ್ತಿದ್ದ ಹಣಕಾಸಿನ ನೆರವನ್ನು ತುಂಬ ಅಳುಕಿನಿಂದಲೇ ಪಡೆದುಕೊಳ್ಳುತ್ತಿದ್ದ. ಹಾಗೆ ನೋಡಿದರೆ ನನ್ನ ಸಹಾಯವಿಲ್ಲದೆ ಅಪ್ಪನನ್ನು ನೋಡಿಕೊಳ್ಳುವ ಸಾಮರ್ಥ್ಯ ಅಣ್ಣನಿಗಿತ್ತು. ನಾನು ಕೊಡುತ್ತಿದ್ದ ಹಣದಿಂದ ಅಪ್ಪನಿಗೆ ಹೆಚ್ಚಿನ ಆರೈಕೆ ಮಾಡಬಹುದೇನೋ ಎಂದು ಮುಂದಾಲೋಚನೆಯಿಂದ ಪಡೆದುಕೊಳ್ಳುತ್ತಿದ್ದ. ಇವುಗಳನ್ನೆಲ್ಲ ಯೋಚಿಸುವಾಗ ಅಪ್ಪನ ಆಸೆಯನ್ನು ನೆರವೇರಿಸಲಾರದಷ್ಟು ಮತಿಹೀನ ಮಗ ನಾನಾದೆನಾ? ಹೆಂಡತಿ ಏನಾದರೂ ಅಂದುಕೊಳ್ಳುತ್ತಾಳೆ ಎಂಬ ಒಂದೇ ಒಂದು ಕಾರಣಕ್ಕೆ ಕೆಲವು ದಿನಗಳ ಮಟ್ಟಿಗಾದರೂ ಆತನಿಗೆ ಕನಿಷ್ಠ ನೆಮ್ಮದಿ ಸಿಗುವಂತೆ ಮಾಡಲಾರದೆ ಹೋದೇನೆ. ಅಣ್ಣ ಅತ್ತಿಗೆಯ ಅಸಹ್ಯಕತೆಯನ್ನು ನಾನು ದುರುಪಯೋಗ ಪಡಿಸಿಕೊಂಡೇನೆ. ಹಣಕಾಸಿನ ನೆರವನ್ನು ನೀಡಿ ಅಹಂಕಾರವನ್ನು ತೋರಿದ್ದೇನೆ. ಅಪ್ಪನನ್ನು ನೋಡಿಕೊಳ್ಳಬೇಕಾದ ನನ್ನ ಕರ್ತವ್ಯವನ್ನು ಹಣದಲ್ಲಿ ಅಳೆದು ಬಿಟ್ಟೆನೆ. ಓದಿಕೊಂಡು ನಾನು ಹಿಂದಿನ 4-6 ಜನರ ಮುಂದೆ ಹಳೆಯ ತಲೆಮಾರಿನ ನನ್ನಪ್ಪನನ್ನು ಅಪ್ಪ ಎಂದು ಹೇಳಿಕೊಳ್ಳಲು ಹಿಂಜರಿದು ಬಿಟ್ಟೆನೆ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು. ಇದು ಬದುಕಿನ ಅಖಿಲಿತ ಶಾಸನ. ಹಾಗಂತ ಇರುವಷ್ಟು ಸ್ವಲ್ಪ ದಿನಗಳ ಕಾಲ ಅಪ್ಪನನ್ನು ಖುಷಿಯಾಗಿರುವಂತೆ ನೋಡಿಕೊಳ್ಳದ ನಾನೆಂಥ ಮಗ?
ಯಾರಾದರೂ ನಿನ್ನಪ್ಪನನ್ನು ಜೊತೆಗೆ ಕರೆದುಕೊಂಡು ಹೋಗ್ತೀಯಾ ಎಂದು ಕೇಳಿದಾಗ ಆಸೆ ತುಂಬಿದ ಕಣ್ಣುಗಳಿಂದ ದೈನ್ಯತೆಯಿಂದ ನೋಡುತ್ತಿದ್ದ ಅಪ್ಪನ ಮುಖದ ಹಿಂದಿದ್ದ ಆ ನೋವನ್ನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆನೆ. ಈಗ ಹಳಹಳಿಸಿದರೆ, ಬಡಬಡಿಸಿದರೆ, ಕಳೆದು ಹೋದ ಸಂದರ್ಭಗಳಲ್ಲಿ ಸಮಯವಾಗಲಿ ಮರಳಿ ವಾಪಸ್ ಬರುವುದೇ? ಇದ್ದಾಗ ಪ್ರೀತಿ ಕಾಳಜಿ ತೋರದೆ ತೀರಿ ಹೋದ ಮೇಲೆ ಆಡಿ ಅತ್ತರೆ ಏನು ಪ್ರಯೋಜನ? ದೊಡ್ಡದೊಂದು ಹಾರವನ್ನು ಅಪ್ಪನ ಶವಕ್ಕೆ ಹಾಕಿ ಅಲ್ಲಿ ದೊಡ್ಡಸ್ತಿಕೆಯನ್ನು ತೋರಿಸ್ತೇನೆಯೇ ಹೊರತು ಪ್ರೀತಿಯಲ್ಲ. ನನಗೆ ವಿದ್ಯೆ ಬಂತು, ಉದ್ಯೋಗ ಬಂತು, ಹಣ ಬಂತು. ಆದರೆ ಬಹು ಮುಖ್ಯವಾಗಿ ಇವೆಲ್ಲವುಗಳಿಗೆ ಕಿರೀಟಪ್ರಾಯವಾದಂತಹ ವಿನಯ ಸಂಸ್ಕಾರ ಬರಲೇ ಇಲ್ಲ. ಅದಿಲ್ಲದೆ ಇರುವ ಪರಿಣಾಮವೇ ಇದು. ಹಾಗೆ ನೋಡಿದರೆ ನನಗಿಂತ ನಿಷ್ಕಲ್ಮಶ ಮನದ ಅಣ್ಣನೇ ಗ್ರೇಟ್. ಅಪ್ಪನಿಗಾಗಿ ತನಗೇನು ಸಾಧ್ಯವಿತ್ತೋ ಅದೆಲ್ಲ ಕರ್ತವ್ಯವನ್ನು ಮಾಡಿ ಮುಗಿಸಿದ. ಊರು ಬಂದುದರ ಸಂಕೇತವೆಂಬಂತೆ ಕಾರು ದೊಡ್ಡದಾದ ಹಂಪನ್ನು ಹಾರಿ ನನ್ನನ್ನು ವಾಸ್ತವಕ್ಕೆ ತಂದಿತ್ತು. ಊರ ಪ್ರಾರಂಭಕ್ಕೆ ಸ್ವಲ್ಪ ದೂರದಲ್ಲಿಯೇ ನಮ್ಮ ಮನೆ ಇತ್ತು.